ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಒಂದು ವ್ಯಕ್ತಿಯನ್ನ ಆಡಳಿತ ಮಂಡಳಿಯಲ್ಲಿ ತೆಗೆದುಕೊಳ್ಳಬೇಕು ಅಂತೇಳಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಆರೋಗ್ಯ ಸಚಿವರು ದಿನೇಶ್ ಗುಂಡೂರಾವ್ ಅವರು ಅವರನ್ನು ಆಡಳಿತ ಮಂಡಳಿಯಲ್ಲಿ ಸೇರಿಸಬೇಕು ಅಂತೇಳಿ ಒಂದು ತಮ್ಮ ಲೆಟರನ್ನು ಇಲಾಖೆ ವ್ಯವಸ್ಥೆಗಳಿಗೆ ಕಳಿಸಲಾಗಿದೆ. ಭಾಳ ಆಶ್ಚರ್ಯ ಏನು ಅಂತ ಕೇಳಿದ್ರೆ, ಆ ವ್ಯಕ್ತಿ ಭಾಳಷ್ಟು ವಿಚಾರಗಳಲ್ಲಿ ಘನಘೋರ ತಪ್ಪು ಮಾಡಿದಂಥ ವ್ಯಕ್ತಿ. ಈ ಹಿಂದೆ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ವಠಾರದಲ್ಲಿ ಮತ್ತು ಅಲ್ಲಿಯ ಪರಿಸರದಲ್ಲಿ ಭ್ರಷ್ಟಾಚಾರ ಮತ್ತು ಬೇರೆ ಬೇರೆ ರೀತಿಯ ಅವ್ಯವಸ್ಥೆಗಳನ್ನು ಮಾಡಿ ಒಂದು ರೀತಿಯಲ್ಲಿ ತನಿಖೆಗೆ ಒಳಪಟ್ಟು ಅವನ ಮೇಲೆ ಯಾವುದೇ ರೀತಿಯ ದಾಖಲೆಗಳಾಗಿ ಅವನು ಪೊಲೀಸ್ ಸ್ಟೇಷನ್ ಮತ್ತು ಜೈಲಿಗೆ ಮಟ್ಟಿಗೆ ಹೋದಂಥ ವ್ಯಕ್ತಿಯನ್ನು ದಿನೇಶ್ ಗುಂಡೂರಾವ್ ಅವರು ಶಿಫಾರಸು ಮಾಡಿದ್ದಾರೆ. ನಾನು ದಿನೇಶ್ ಗುಂಡೂರಾವ್ ಅವರಿಗೆ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇದು ಕಾಂಗ್ರೆಸ್ ಸರ್ಕಾರನ ಜಾಯಮಾನವೇ ಅಷ್ಟೇ. ಇವತ್ತು ಒಂದು ರೌಡಿ ಶೀಟರ್ ಥರ ಇರುವಂಥ ವ್ಯಕ್ತಿಗಳನ್ನು ದೇವಸ್ಥಾನದ ಆಡಳಿತ ಮಂಡಳಿಗೆ ನೀವು ಶಿಫಾರಸು ಮಾಡ್ತೀರಿ ಅಂತ ಹೇಳಿದ್ರೆ, ನೀವು ದೇವಸ್ಥಾನದ ಆಡಳಿತ ಮಂಡಳಿ ಮಾಡ್ತೀರೋ ಅಥವಾ ಯಾವುದೋ ಒಂದು ತಂಡದ ಕ್ಲಬ್ಬಿಗೆ, ಇಸ್ಪಿಟ್ ಕ್ಲಬ್ಬಿಗೆ, ಕಮಿಟಿಗೆ ರೆಕಮೆಂಡ್ ಮಾಡ್ತಿರೋ ಗೊತ್ತಿಲ್ಲ. ಹಾಗಾಗಿ ಕಾಂಗ್ರೆಸ್ನಲ್ಲಿ ಇದು ಸ್ವಾಭಾವಿಕ. ಬೇರೆ ಬೇರೆ ಕ್ಲಬ್ಬು ಈ ರೀತಿಯ ಗಲಾಟೆ ಮಾಡಿ ಜೈಲು ಸೇರಿದಂಥ ರೌಡಿ ಶೀಟರನ್ನು ದೇವಸ್ಥಾನದ ಆಡಳಿತ ಮಂಡಳಿಗೆ ಹಾಕುವುದು ಇದು ಕಾಂಗ್ರೆಸ್ನ ಸ್ವಾಭಾವಿಕವಾದಂಥ ಪ್ರಕ್ರಿಯೆ. ದಿನೇಶ್ ಗುಂಡೂರಾವ್ ಅವರಿಗೆ, ಕಾಂಗ್ರೆಸ್ಗೆ ಇದೊಂದು ತಪ್ಪು ಅಂತ ಕಾಣಲಿಕ್ಕಿಲ್ಲ. ಆದರೆ ನಾನು ಅವರ ಹತ್ರ ಮನವಿ ಮಾಡ್ತೇನೆ, ಬೆಂಗಳೂರು ಭಾಗದಲ್ಲಿ ನೀವು ಇದನ್ನು ಮಾಡಿಕೊಳ್ಳಿ, ನಮ್ಮ ಜಿಲ್ಲೆಯಲ್ಲಿ ಇದು ನಡೆಯಲ್ಲ. ಅವರಿಗೆ ನಾನು ಕೇಳ್ಕೊಳ್ತೇನೆ, ದಯವಿಟ್ಟು ಅಂಥ ಅನರ್ಥವನ್ನು ಮಾಡಬೇಡಿ. ನಿಮಗೆ ಯಾರೋ ಒಂದು ಮನವಿ ತಂದು ಕೊಟ್ಟರೆ ಸ್ಥಳೀಯ ಕಾಂಗ್ರೆಸ್ನ ನಿಮ್ಮದೇ ನಾಯಕರ ಹತ್ರ ಕೇಳಿಕೊಂಡಾದರೂ ಅಟ್ಲೀಸ್ಟ್ ನೀವೊಂದು ನಿಮ್ಮ ಮುಜರಾಯಿ ಇಲಾಖೆಗೆ ಮನವಿಯನ್ನು ಮಾಡಿ. ಯಾರೋ ತಂದು ಕೊಟ್ಟಿದ್ದಾರೆ ಅಂದರೆ ಅವನ ಪೂರ್ವ ಹಿನ್ನೆಲೆ ಗೊತ್ತಿಲ್ಲದೆ ನೀವು ಅವನನ್ನು ಟ್ರಸ್ಟಿ ಕಮಿಟಿ ಮಾಡಬೇಕು ಅಂತೇಳಿ ಹೆಸರನ್ನು ಸಲ್ಲಿಸ್ತೀರಿ ಅಂತೇಳಿ ಆದರೆ ನೀವು ಸರ್ಕಾರದ ಆರೋಗ್ಯ ಇಲಾಖೆಯನ್ನು ಹೇಗೆ ನಡೆಸ್ತೀರಿ? ಆರೋಗ್ಯ ಇಲಾಖೆಯನ್ನು ಹೇಗೆ ನಡೆಸ್ತೀರಿ ಅಂತ ಹೇಳುವಂಥ ಭಾಳ ಚಿಂತನೆ ನಮಗೆಲ್ಲರಿಗೂ ಆಗಿದೆ. ಈ ಬಾಣಂತಿಯರ ಸಾವು ಅಥವಾ ಇನ್ನಿತರ ಘಟನೆಗಳ ಬಗ್ಗೆ ನೀವು ಯಾವ ರೀತಿಯಲ್ಲಿ ನೀವು ಕೆಲಸ ಕಾರ್ಯಗಳು, ನಿಮ್ಮ ಕಾರ್ಯವೈಖರಿ ಏನು? ಒಂದು ಕ್ರಿಮಿನಲ್ ಹಿನ್ನೆಲೆ ಉಳ್ಳಂಥ ಜೈಲಿಗೆ ಹೋದಂಥ ವ್ಯಕ್ತಿಯನ್ನು ತಾವು ದೇವಸ್ಥಾನಕ್ಕೆ ಆಡಳಿತ ಮಂಡಳಿಗೆ ಶಿಫಾರಸು ಮಾಡಿದ್ದು ನಮ್ಮ ಜಿಲ್ಲೆಗೆ ಒಂದು ಭಾಳ ದೊಡ್ಡ ರೀತಿಯಲ್ಲಿ ಕಂಟಕ. ಅದು ದಯವಿಟ್ಟು ದಿನೇಶ್ ಗುಂಡೂರಾವ್ ಅವರು ಆ ಒಂದು ಮನವಿಯನ್ನು ಹಿಂಪಡ್ಕೊಳ್ಬೇಕು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಬಂದು ಕ್ಷಮೆಯನ್ನು ಯಾಚಿಸಬೇಕು ಅಂತ ನಾನು ಕೇಳ್ತಾ ಇದ್ದೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.